ಇವತ್ತೇನೂ ಬ್ಯಾಡ್ ಅನ್ಸೈತಿ. ಹಂಗಾಗಿ ಒಂದು ಸ್ವಲ್ಪ ಇವು ಎಲ್ಲ ಸುಮ್ಮನೆ ನಮ್ಮಾಗಿಬಿಡ್ತಾವೆ. ತಿನ್ಲಿ ಅಂತೇಳಿ ಕೊಡಾತಿ ನೋಡ್ರಿ. ಏನಿಲ್ಲ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳನ ಪೋಳ್ಯಾರ ಪೋಣ್ಯಾರ ಶಿವ ದೇವ್ರಿ. ಇವೆಲ್ಲ ವಿಡಿಯೋ ನೋಡೋರಿಗೋಸ್ಕರ ಹೇಳಾಕತ್ತೇನು ಹೆಂಗೆ ಗೊತ್ತಾಗ್ಲಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ, ನೀವು ಕೂಡ ಹಂಗೆ ಇದ್ರಿ ಅಂದ್ಕೊಂಡು ಇವತ್ತಿನ ಲಾಗ್ ಅಂತೂ ಫುಲ್ಲು ಗಡ್ಬಡ್ ಒಳಗೆ ಸ್ಟಾರ್ಟ್ ಮಾಡತ್ತೀನಿ. ನೋಡ್ತಿರ್ಬೋದು ನೀವು, ದೋಸೆ, ಸಾಂಬಾರು, ಪಲ್ಯ, ಚಟ್ನಿ ಇಷ್ಟು ಮಾಡೀನಿ. ದೋಸೆ ಸ್ವಲ್ಪ ಮೆತ್ತಗೆ ಹಾಕೀನಿ ಇವ್ರ ಸಂಬಂಧ. ನಮ್ಮ ಮನೆಯವ್ರಿಗೆ ಈ ಥರ ಗರಿಗರಿ ಹಾಕಿ ಕೊಟ್ಟಿನಿ, ಆದರೂ ಮೆತ್ತಗೆ ಹಾಕೋದು ಒಂದ್ರ ಮ್ಯಾಗ ಒಂದು ಹಾಕಿನಲ್ಲ ನೋಡಿರಿ. ಮಸಾಲ ದೋಸೆ ಹಿಂಗಾಗ್ಯಾವ ಅಂತೇಳಿ ಟೈಮ್ ಆಗೈತೆ ಅಂತೇಳಿ ಒಬ್ಬಕ್ಕೆ ಬಡ್ದಾಡತ್ತೀನಿ ರೀ. ಇವತ್ತು ನಮ್ಮ ಮನೆಯವರು ಮನೆಗೆ ಅದರ ಅಂದ್ರೂ ಕೂಡ ಯೂಸ್ಫುಲ್ ಅಲ್ಲ, ಏನದ ಯೂಸೇ ಇಲ್ಲ. ಅವ್ರು ಅದಾರಂದ್ರೆ ಇನ್ನೂ ಟೈಮ್ ಆಗುತ್ತೆ ಹೊರತು ನನಗೆ ಏನೂ ಇದಾಗಂಗಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಟೈಮ್ 8-10 ಗಂಟೆ ಆಗೈತಿ ಕರೆಕ್ಟಾಗಿ. ಡೈಲಿ ನಾನು ಕಸ ಹುಡುಕ್ತೀನಿ, ಸೈಕಲ್ ಹೊರಗಿಟ್ಟು ಕಸ ಹುಡುಗಿ ಅವ್ರ ಜಳಕ, ಕೆಲವೊಂದು ದಿನ ನನ್ನ ಜಳಕನೂ ಆಗುತ್ತೆ. ಇವತ್ತು ಕರೆ ಹೇಳ್ಬೇಕಂದ್ರೆ ಕಸ ಸಮಯ ಹುಡುಗಿಲ್ಲ ನಾನು, ಅಷ್ಟು ಟೈಮ್ ಆಗೈತಿ. ಎಲ್ಲ ರೀತಿಲಿ ನಾನು ಮಾಡಿಕೊಡ್ಬೇಕು. ಮತ್ತು ಇವ್ರಿಗೆ ತೊಗೊಂಬಂದು ಬಿಡಬೇಕು. ತಗೊಂಡು ತಿನ್ನೋ ಅಭ್ಯಾಸನೂ ಇಲ್ಲ. ಇಲ್ಲಿ ನೋಡ್ರಿ, ಇವ್ರದ್ದೆಲ್ಲ ಜಳಕ ಆಗೈತಿ ಹೆಂಗೆ ಇದು ಕುಂತಾರಂತೇಳಿ. ಫ್ರೆಂಡ್ಸ, ಬರೀ ಈಗ ನಾನು ಮಧ್ಯಾಹ್ನ ಟೈಮ್ ವಿಡಿಯೋ ಮಾಡತ್ತೀನಿ. ಸ್ವಲ್ಪ ನಮ್ಮ ಕಾಟ ನೋಡ್ರಿ ಯಾವ ಥರದೊಳಗೆ ಐತಿ ಅಂತೇಳಿ. ಎರಡೂ ಮಕ್ಕಳು ಇಷ್ಟೊತ್ತು ತಿಂತಾನ, ಅವ್ರಿಗೆ ಊಟ ಮಾಡಿಸೀನಿ. ನಾನು ಊಟ ಮಾಡಕ್ಕೆ ಇಷ್ಟೆಲ್ಲ ಮಸ್ತಿ ಮಾಡತ್ತಾರ. ಓಮೋ ಇಲ್ಲಿ ಕೆಳಗೆ ಕಾಲು ಬಿಟ್ಟನ್ರಿ, ತೋರಿಸ್ತೀನಿ ತಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕುಂತ್ಕೊಂಡು ಕಾಲು ತಳಗ್ ಬಿಟ್ಟಾನ. ಸಿರಿ ಕ್ಲಿಪ್ ಹಾಕತ್ತ ನಮ್ಮ ಕಾಲು ಅಲ್ಲಿ ನೋಡ್ರಿ. ಬಿಡು ತೆಗಿ ಆತನ್ ತೆಗಿ ಮಸಡಿ ಬೇಡ. ಆಟ ಆಗಿರ್ಬೇಕು, ಒಳ್ಳೆ ಮಿಳ ಮಾಡಬಾರ್ದು ಅದನ್ನು. ಆಟ ಆಡಕತ್ತಾರ. ಓಂಕಾರನ ಕಾಲು ತಳಗ ಸಿಕ್ಕೊಂಡೈತ್ರಿ ಸಂಧ್ಯಾಕ ಆಟದ ತಳಗ. ಇವಾಗ ನಮ್ಮ ಸಿರಿ ಏನೈತಿ, ಕ್ಲಿಪ್ ಎಲ್ಲಿ ಹೋಗಿದ್ವಿ ನೋಡಿ, ಈಗ ಹಿಡಿದು ಕೇಸಿ ಕ್ಲಿಪ್ ಹಾಕಕತ್ತಾನ. ಏನು ಹುಡುಗರು ಆಟ ಏನು ಅನ್ನೋದು ಗೊತ್ತಿಲ್ಲ. ಪೇಂಟ್ ನೋಡ್ರಿ ಆ ನಮ್ನಿ ಕೆಬ್ರ್ಯಾರ ಇದನ್ನ ನೋಡಿ. ಮುಂಜಾನೆ ಚಂದ ಕಸ ಹೊಡಗಿನಿ, ಇಷ್ಟು ಚಂದ ಪೇಂಟ್ ಕೆಬ್ರ್ಯಾರ ನೋಡು. ಮಾಡ್ತೀನಿ ತಡಿಸ್ರಿ. ಅದನ್ನ ಗಾಡಿ ಬಣ್ಣ ಯಾಕೆ ಕಿತ್ತಿರೋ ಸ್ರೀ? ಏನು ಕಾಡ್ತಿರೋ ಸ್ರೀ? ಅಯ್ಯವ್ವ, ಈ ಕಡೆ ಮ್ಯಾಗ ಬರ್ತೇನೆ ನೀನು ಮ್ಯಾಗ ಬರ್ತೇನೆ ನೀನು. ಇಂಥ ಮಕ್ಳು ಎಲ್ಲಾರ ನೋಡಿದ್ರೆ ಕಮೆಂಟ್ ಹಾಕ್ರಿ. ನಿಂದೇನಪ್ಪ ರಾಜ್ಕುಮಾರ ಗಂಡ ಮಗನೇ? ಹಾ ಚೆಲುವಿನ ಚಿತ್ತಾರ. ಟೈಮ್ ನೋಡ್ತಿರ್ಬೋದು ನೀವು, ಕರೆಕ್ಟ್ 1:30 ಆಗೈತಿ. ಅವ್ರಿಗೆ ಊಟ ಮಾಡಿ ನಾನು ಊಟ ಮಾಡಕತ್ತೀನಿ. ಆಟ ಆಡಕತ್ತಾರೆಲ್ಲ ಇಬ್ರು ಕೂಡಿ. ಸಂಧ್ಯಾ ಕಾಲು ಸಿಕ್ಕೊಂಡೋದ್ರಿ. ಕಾಲು ಸಿಕ್ಕೊಳ್ಳೋಣ ಅವ್ನ ಕಾಲು ಹಿಡ್ಕೊಂಡು ಕ್ಲಿಪ್ ಹಾಕಕತ್ತಾನ. ಲಲ ಇವ್ರು ಸಣ್ಣ ಪುಟ್ಟ ಮಕ್ಕಳಲ್ರಿ. ನಿಮ್ಮ ಮನ್ಯಾಗೂ ಹಿಂಗೆ ಮಕ್ಳು ಅದಾರ, ಹಿಂಗೆ ಕಿಡಿಗಾಡಿ ಮಾಡ್ತಾರಂದ್ರೆ ಕಮೆಂಟ್ ಹಾಕ್ರಿ. ಏನಪ್ಪ? ಮಾತಾಡು. ನನ್ನ ಹುಚ್ಚರು ಮಾಡ್ತಾರ್ರಿ ಇವ್ರು, ಇಟ್ಟಿಟ್ಟು ಅದಾರಿನ. ಕಾಲು ಫೋನ್ ಅನ್ನೋದು ಕಾಲು. ಮತ್ತೆ ಆರಾಮದಿಯಾ ಪಾಪ? ತಳಗದ ಅನ್ನೋ ಬಟ್ಟನು. ಮತ್ತೆ ಯಾರಿಗೆ ಹಚ್ತಿ? ಆಯಿಗಚ್ಚ, ಆಯಿಗಚ್ಚ. ಕೈಲಿ ಹಚ್ಚ, ಕೈಲಿ. ಏನು ಮಾಡಾಕತ್ತಿ? ಇಲ್ಲ, ಇಷ್ಟು ಜಲ್ದಿ ಬರ್ತಾನ ಅಲ್ಲೋ ಅನ್ನೋದ. ಸರಿ, ಒಮ್ಮೆ ಚಂದ, ಒಳ್ಳೆ ಮಿಳ ಮಾಡೋದು ಚಂದ ಅಲ್ಲದು. ಅದನ್ನ ಹಿಡ್ಕೊಂಡು ಕೂತ್ ಬಿಡೋದ ಹೇಗೆ ಅಂತ. ನೀನ ನೋಡ ನನಗ ಅಂತೀವಿ ವಾಪಸ್. ನೋಡು ನಗುನ. ಸಾಲಾಗ ಏನು ಹೇಳ್ಯಾರ? ನೀನು ಏನು ಹೇಳಿದ್ರು? ನೀಟ್ಗೆ ಕುಂದ್ರು ಮೊದಲ. ಸಾಲಾಗ ಏನು ಹೇಳಿದ್ರು? 5 ಫ್ರೂಟ್ಸ್ ನೇಮ್ ಹೇಳಂದಿದ್ರಲ್ಲ, ಹೇಳು. ಕೈ ಮುಚ್ಕೊಂಡ್ ಹೇಳು ಒಂದೊಂದ. ಇವನ್ ಫಸ್ಟ್ ಏನು? ಗ್ರೇಪ್ಸ್, ಆರೆಂಜ್, ಪೈನಾಪಲ್,
ಮೂರು ಅದು ಮತ್ತೆ ನಾ ಹೇಳ್ಕೊಡಲ್ಲ ನೀನು ಹೇಳ್ಬೇಕು. ಆರೆಂಜ್ ಹೇಳಿ. ಏ ಮಸಡಿ 5 ಫ್ರೂಟ್ಸ್ ನೇಮ್ ಹೇಳು. ಹಾಂ ಫಸ್ಟ್ ಒನ್ ಹಾಂ ಗ್ರೇಪ್ಸ್. ಹಾಂ ಪೈನಾಪಲ್, ಲಿಚ್ಚಿ ಫ್ರೂಟ್. ಹಾಂ ಹಾಂ ಹೇಳು, ನೀ ಹೇಳು. ಸಾಲ ಕಲಿಸ್ಯಾರ ಇಲ್ಲಿ ನಿನಗೆ? ಹೇಳು. ವಿಡಲ್ಲಿ ಎಂತಾದ್ರೂ ಚಿಂತಿಲ್ಲ, ನೀನೇ ನೆನ್ಪು ಮಾಡ್ಕೊಂಡು ಹೇಳು. ಹ್ಞೂ ಆರೆಂಜ್ 4 ಅದು. ಇನ್ನೊಂದು ಹೇಳ ಶ್ರೀ ಪಟ್ಟನಂಗ. ಹಿಂಗ ಮಾಡ್ತೀಯ ನಲ್ಲಿ ಸಾಲಾಗಿ ಬಡ ಬಡ ಹೇಳಲ್ಲ. ಬನಾನಾ, ಅನಾನಸ್, ಆ್ಯಪಲ್, ಲಿಚ್ಚಿ ಫ್ರೂಟ್, ಕಸ್ಟರ್ಡ್ ಆ್ಯಪಲ್. ಎಷ್ಟು ಬೇಕು ನಿನಗೆ ಹಣ್ಣ? ಬನಾನಾ ದಿನ ಏನು ತಿಂತಿ? ಆ್ಯಪಲ್ಲು, ಬನಾನಾ, ಮ್ಯಾಂಗೋ ಇವೆಲ್ಲ ತಿಂತಿಲ್ಲ? ಇಲ್ಲ ಆಮೇಲೆ ಸಿಗುನು ಬಾಯ್ ಮಾಡಿಬಿಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಆಮೇಲೆ ಅಲ್ಲ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪ್ಯಾಂಪರ್ಸ್ ತಡಿಯ ಪುಟ್ಟ, ನೀ ಏನ ಪ್ಯಾಂಪರ್ಸ ಪೂರ ಇದೊಂದು ಪ್ಯಾಕ್ ಆರ್ಡರ್ ಮಾಡಿತ್ತೆ. ಯಾಕಂದ್ರೆ ಮಳೆಗಾಲದಾಗ ಇವಾಗ ನೋಡ್ತಿರ್ಬೋದು ನೀವು ಹೊರಗೆ ಎಷ್ಟು ವಾತಾವರಣ ಹೆಂಗೈತೆ ಅಂತೇಳಿ. ಈ ದಿನದೊಳಗೆ ನಾವು ಒಗಿತೀನಿ ರೀ, ಒಗ್ಯಕ್ಕೆ ಕಷ್ಟ ಅಲ್ಲ, ಒಣಗಂಗಿಲ್ಲ ನೋಡ್ರಿ. ಯಾವ ಥರ ಐತಿ, ಯಾವ ಥರದೊಳಗೆ ಒಣಗಂಗಿಲ್ಲ. ಹಂಗಾಗಿ ಸುಮ್ಮನೆ ಹೆಸ್ರಿಗೆ ಜಾಸ್ತಿ ಯೂರಿನ್ ಇನ್ಫೆಕ್ಷನ್ ಆಗ್ತೈತಲ್ಲ, ಅದಕ್ಕೆ ಎಷ್ಟು ಐತಿ 400 ಚಿಲ್ಲರ್ ಐತಿ. ಓಂಕಾರ ಓಂಕಾರ ಸರಿ ಅವಲ್ ಇವು ತೆಗಿಯಂಗಿಲ್ಲ ನಾನು ಸಿರಿ. ಈಗ ಮಸ್ತಿ ಮಾಡ ಅವ್ರ ಕಾಮಿಡಿ ಇದ್ದಂಗೆ ರೀ. ಹಾಂ ಮತ್ತು ಅಕ್ಕಿ ನಿನ್ನೆ ಹೊರಗ ಅದಕ್ಕೆ ಶ್ರೀಗೆ ಜಾಸ್ತಿ ಯೂರಿನ್ ಇನ್ಫೆಕ್ಷನ್ ಅಂತೇಳಿ ಜಾಸ್ತಿ ಹಾಕಿದ್ವಲ್ಲ ಮುಂಚೆ. ಇವಾಗ ಇಲ್ರಿ, ಅವಾಗ ಒಟ್ಟ ಜ್ವರ ಬರಂಗಿಲ್ಲ. ಈಗ ಅವಾಗ ಬರೀ ಯೂರಿನ್ ಇನ್ಫೆಕ್ಷನ್ನೇ ಆಗ್ತಿತ್ತು. ಹಾಗಾಗಿ ಇವಾಗ ನಾವು ಅದನ್ನು ದಿನ ಒಗ್ಯಕ್ಕೆ ಏನು ಚಲೋ ಮಾಡಿದ್ನಲ್ಲ ನಾನು, ದಿನ ಒಗ್ಯಕ್ಕೆ ಚಲೋ ಮಾಡ್ದಾಗಿನ ಸುಟ್ಟು ಅದು ಏನೂ ಇಲ್ಲ ಜಾಸ್ತಿ ಬಿತ್ತಿಲ್ಲ. ಹೆಟ್ಟು ಹೆಂಗೆ ಬಿತ್ತು ನಿನ್ನ ಸೊಂಡಿ ನೋಡು, ಸೊಂಡಿ ಊರುದ್ದ ಮಾಡ್ತಾನೆ. ಹಿಂಗೆ ಮಾಡು, ಆ ಸೊಂಡಿಲೆ ತೊಗೊಂಬಿಡಿ ಇವನ ಟೆಂಪರ್ಸ್ ಎತ್ತಿಬಿಡು. ಆನೆ ಸೊಂಡಿ ಹಂಗೆ ಎತ್ತತ್ತೆ ಹಂಗೆ. ಹಾಂ ಏನ ಮಸ್ಡಿ ಆಗಾರ ನಿಂಗೆ ನಗು ಬರತ್ತಿತ್ತಾನು? ಇಂಥ ಮಕ್ಕಳ ಜೊತೆಗೆ ಇಂಥ ಗೋವಾದಾಗ ಹಿಂಗೆ ಮಳ್ಯಾಗ ಇಂಥ ಮನ್ಯಾಗ ರೂಮ್ನ್ಯಾಗ ಹೆಂಗಿರ್ಬೇಕ್ರಿ ಅಪ್ಪ ದೇವ್ರೆ. ಇವಾಗ ಆ ಥರ ಮಾಡಿ ಒಗ್ದಾಕ್ತಿದ್ದೆ ನೋಡ್ರಿ, ಅವಾಗ ಒಳ್ಳೆ ಯೂರಿನ್ ಇನ್ಫೆಕ್ಷನ್ ಆಗತ್ತಿಲ್ಲ. 1 ನಿಮಿಷ ಸುಮ್ಮಿರಿ ಮಗನೇ. ಈಗ ದೇವ್ರೇ ಓಮ್ಯಾ ಬಾಯಿ ಮೇಲೆ ಕೊಡು, ಕೈ ಇಡು, ಬಾಯಿ ಮೇಲೆ ಕೈ ಇಡು. ಇಲ್ಲಿ ಬಾಯ್ ಸರಿ, ಅಲ್ಲಿ ಮೊಬೈಲ್ ಇಟ್ಟಿನಿ, ಬಾಯಿ ಮೇಲೆ ಕೈ ಹಿಡಿದು ಸಿರಿ. ಎಡ್ಡು ಕೈ ಹಿಡಿ. ನಿಮ್ಮ ನಾಟಕಗಳು ಭಾಳ ಅದಾವು, ಇರಲಿ. ನೀವು ಕಾಣಿಸ್ತೀರಿ ಮೊಬೈಲ್ದಾಗ. ಬಾಯಿ ಮೇಲೆ ಕೈ ಇಡ್ರಿ. ಈಗೇನೈತಿ, ನಾನು ಮನ್ಯಾಗಿದ್ದ ಪ್ಯಾಂಪರ್ಸ್ ಯೂಸ್ ಮಾಡಿದ್ದೇನೆ. ಆನ್ಲೈನ್ ಒಳಗೆ ಕಡಿಮೆ ರೇಟ್ ಒಳಗೆ ಸಿಕ್ಕು ಮೇಶೋ, ಹಾಗಾಗಿ ತೊಗೊಂಡಿನಿ. ಈ ಮಳೆಗಾಲದಿಂದ ಊರ ಕಡೆ ಮಳೆ ಇಲ್ಲ, ಈ ಕಡೆ ಮಳೆ ಜಾಸ್ತಿ. ಈ ಕಡೆ ಇದ್ದವ್ರಿದ್ರೆ ಪ್ಯಾಂಪರ್ಸ್ ಆರ್ಡರ್ ಮಾಡ್ಕೊಂಡೆ ಡೈಲಿ ಪ್ಯಾಂಪರ್ಸ್ ಹಾಕೊಂಡ್ಬಿಡ್ರಿ, ಚಿಂತೆನೇ ಇಲ್ಲ. ಹಾಕೊಂಡ್ಬಿಡ್ರಲ್ಲ ಹುಡುಗರಿಗೆ ಹಾಕ್ಬಿಡ್ರಿ. ಎಷ್ಟು ಅದಾವ ಎಣಸ್ಬೇಕು, ಒಂದು ಜರ ಸಮಾಧಾನ ಇರಲಿ. ಇಷ್ಟು ತೊಗೊಂಡೈತೆ ನೋಡ್ರಿ. ಆನ್ಲೈನ್ದಾಗ ಸಸ್ತಾನ ಸಿಗ್ತಾವು, ಚಲೋ ಮಕ್ಕಳಿಗೆ. ಎಷ್ಟದ ಎಣಸ್ ಅಂದಾರ ನಮ್ಮ ಮನೆಯವರು. ಎಣಸ್ರಿ ಯಾವ ಕ್ವಾಂಟಿಟಿ ಹೆಂಗೈತಿ ನೋಡ್ಬೇಕು. 5 ರಿಂದ 12 kg ತರ್ಸ್ಯಾರ ಅವ್ರು.
75 ಎಂ ಸೈಜ್ ಅಂತ. ಅಯ್ಯೋ ಯೂಸ್ ಇಲ್ಲ. ಸಣ್ಣ ಕೂಸಿಗೆ ಬರ್ತಾವೆ 12 kg ಅಂದ್ರೆ ಹಾಕ. ಸರಿ ಇದು ಸರಿ. ಸರಿ ಹಿಂದಕ್ಕ ಕ್ವಾಂಟಿಟಿ 5 ರಿಂದ 12 kg ತರ್ಸ್ಯಾರಿ ಇವ್ರು. ಸರಿ 12 kg ತರ್ಸ್ಯಾರಿ. ಇದು 1 ವರ್ಷದ ತನ ನಡೀತೈತಿ. 1 ವರ್ಷದ ಒಳಗಿದ್ದವರಿಗೆ ನಡೀತೈತಿ ಅನ್ಸುತ್ತಾ. ಇದು ಸದ್ಯಕ್ಕೆ ನಡೆಯಂಗಿಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು. ನೋಡ್ತೀನಿ ನಮ್ಮಲ್ಲಿ ಫೋನ್ ಹಚ್ಚಿ ಹೇಳ್ತೀನಿ ಹೆಂಗದ ಏನಂತೇಳಿ. ಆಮೇಲೆ ತುಂಬ ಬೇಜಾರತ್ ನೋಡ್ರಿ. ಹಲೋ ಫ್ರೆಂಡ್ಸ್, ಬರ್ರಿ ಈಗ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ. ನೋಡಿರ್ಬೋದು ನೀವು ಪ್ಯಾಂಪರ್ಸ್ ಬಗ್ಗೆ ಮಾತಾಡತ್ತಿದ್ನಿ. ಎಷ್ಟು ಖುಷಿಲಿಂದ ವಿಡಿಯೋ ಮಾಡತ್ತಿದ್ನಿ. ಪ್ಯಾಂಪರ್ಸ್ ನೋಡಿ ಮೂಡೇ ಆಫ್ ಆಗ್ಬಿಡ್ತು ನನಗೆ. ಅಲ್ಲಿಗೆ ವಿಡಿಯೋ ಕಟ್ ಮಾಡಿಬಿಟ್ನಿ. ಅಂದ್ರೆ ಫಸ್ಟ್ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಬೇಕಾಗಿತ್ತು ನಾನು. ಇಲ್ಲ ಈ ಥರ ಸರಿ ಬಂದಿಲ್ಲ, ಮಿಶೋದೊಳಗೆ ತೊಗೊಂಡಿದ್ದೀವಿ ಇದು ಪ್ಯಾಂಪರ್ಸ್. ಅವರ 14ರಿಂದ ನಾವು ಮತ್ತೆ ಫೋನ್ ಹಚ್ಕೆ ಇದ್ನಿ. 14ರಿಂದ 17 kgದು ಪ್ಯಾಂಪರ್ಸ್ ಒಳಗೆ kg ಮ್ಯಾಗ ತೊಗೋತೀವಿ ನೋಡ್ರಿ. 14ರಿಂದ 17 kgದು ತಗೊಳ್ಳೋ ಪ್ಯಾಂಪರ್ಸ್ ನಾನು ಆರ್ಡರ್ ಕೊಟ್ಟಿದ್ನಿ. ಅದು 5ರಿಂದ 12 kg ತನಕ ಬಂದೈತ್ರಿ. ಅಂದ್ರೆ 1 ವರ್ಷದ ಮಗುವಿಗೆ ಹಾಕೋಷ್ಟು ಪ್ಯಾಂಪರ್ಸ್ ಬಂದೈತಿ. ಇನ್ನೊಂದು ಅಂದ್ರೆ ಅದು ಕ್ವಾಂಟಿಟಿ ಹೆಂಗೈತಪ್ಪ ಅಂದ್ರೆ ಒಂದ್ಸಲ ಇರ್ಲಿ ಬಿಡು ನನ್ನ ಸೈಜ್ ಹೆಚ್ಚು ಕಮ್ಮಿ ಮಾಡೇನೋ ಹಾಕ್ಬೋದು ಅಂದಿರು. ಕ್ವಾಂಟಿಟಿ ಹೆಂಗೈತಪ್ಪ ಅಂತಂದ್ರೆ ಒಂದ್ಸಲ ಇವಾಗೇನು ತಿರುಗಿ 3 ವರ್ಷ ಆಗ್ಯಾರಲ್ಲ, ಒಂದ್ಸಲ ಶೂ ಮಾಡಿದ್ರಪ್ಪ ಅಂತಂದ್ರೆ ಪೂರ ಪ್ಯಾಂಪರ್ಸ್ ಅದು ತುಂಬಿಡ್ತೈತಿ. ಆ ಥರ ಇತ್ತು. ನಮ್ಮ ಮನೆಯವ್ರಿಗಂದೆ ಇಲ್ಲ ಇದನ್ನು ರಿಪ್ಲೇಸ್ ಮಾಡಿದ್ರಾಯ್ತು ಬೇಡ ಅಂತೇಳಿ ಅಂದೆ. ಮತ್ತು ನಮ್ಮ ಮನೆಯವ್ರು ಏನಂದ್ರೆ ಅವು ಏನು ಕಾರ್ಡ್ ಬಂದೈತಿ ಕವರ್ ಹೆಂಗೈತಲ್ಲ ವಾಪಸ್ ಹಾಗೆ ಮಾಡಿ ಇಟ್ಬಿಡು ಅಂದ್ರೆ ಹಂಗಾಗಿ ಇಟ್ನಿ. ನಾನು ಖುಷಿಲಿಂದ ಎಷ್ಟು ಎನರ್ಜಿಲಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತಿದ್ದಿ. ನೀವು ಕೂಡ ನೋಡಿ ತೊಗೋರಿ ಮಾಡ್ರಿ ಅಂತೇಳಿ. ಹೀಗೆ ಮೆಶೋದಾಗ ಒಂದ್ಸಲ ಚಲೋ ಬಂದ್ರೆ ಒಂದ್ಸಲ ಹಂಗೆ ಬರ್ತೈತಿ. ಇದ್ರಕಿನ್ನ ಹಿಂದೊಂದ್ಸಲ ತರಿಸಿದ್ವಿ. ಇವ್ರು ಭಾಳ ಸಣ್ಣವ್ರು ಇದ್ರು. ಆ ಟೈಮ್ದಾಗ ತರಿಸಿದ್ವಿ. ಅವು ಪರವಾಗಿದ್ದಿಲ್ಲ. ಅವ್ರಿಗೆ ಇದ್ದಿದ್ದಕ್ಕೆ ಅದಕ್ಕೆ ಕರೆಕ್ಟಾಗಿ ಇದ್ದಿದ್ದು. ಇವಾಗ ಅವರು ಜಾಸ್ತಿನೂ ಮಾಡ್ತಾರಲ್ಲ ಊಟ ಅದೆಲ್ಲ ನೀರದ್ದೆಲ್ಲ ಕುಡಿತಾರ. ಸೂನು ಜಾಸ್ತಿ ಮಾಡ್ತಾರೆ. ಮತ್ತು ಎರಡು ಸಲ ರಾತ್ರಿ 2 ಸಲ ಮಾಡ್ತಾರೆ. ಇಲ್ಲಾಂದ್ರೆ 1 ಸಲ 2 ಸಲ ಮಾಡಿದ್ರೆ ಅದು ಕಂಫರ್ಟಬಲ್ ಆಗಿದ್ದಿಲ್ಲ. ಪ್ಯಾಂಪರ್ಸ್ ಯೂಸ್ ಮಾಡಿದ್ರು ಯೂಸ್ ಮಾಡಿದ ಥರ ಅನ್ನಿಸ್ತಿದ್ದಿಲ್ಲ. ಯಾಕಂದ್ರೆ ತುಂಬಿ ಹೊರಗೆ ಬಂದು ಹಸು ಮತ್ತು ಲೀಕ್ ಆಯ್ತಪ್ಪ ಅಂತಂದ್ರೆ ಹಾಸಿಗೆನೂ ಒದ್ದೆ ಆಗ್ತಿತ್ತು. ಈ ಕಡೆ ಪ್ಯಾಂಪರ್ಸ್ ಹಾಕಿದ್ದೂ ವೇಸ್ಟ್ ಆಗಿತ್ತು. ಹಾಗಾಗಿ ನಾನು ಅದನ್ನು ರೀಪ್ಲೇಸ್ ಮಾಡಂತ ಹೇಳಿದೆ ನೋಡ್ರಿ ನಮ್ಮ ಮನೆಯವರಿಗೆ. ನಾನು ಯಾಕೆ ಈ ಥರ ರೆಡಿಯಾಗೀನಿ ಅಂತೇಳಿ ನಿಮಗೆ ಅನ್ನಿಸ್ತಿರ್ಬೋದು. ಇದನ್ನೆಲ್ಲ ಈ ಥರ ರೆಡಿಯಾಗಿ ಒಂದು ವಿಡಿಯೋ ಮಾಡೀನಿ. ವಿಡಿಯೋ ಸ್ವಲ್ಪ ಜಲ್ದಿನೇ ಬರ್ತೈತಿ, ನೋಡಿ ಸಪೋರ್ಟ್ ಮಾಡಿರಿ. ಅದ್ರ ಬಗ್ಗೆ ಈಗ ಇದ್ರ ಬಗ್ಗೆ ಈ ಚಾನಲ್ದೊಳಗೆ ಹೇಳಂಗಿಲ್ಲ. ಹಂಗಾಗಿ ನೋಡಿರಿ ಆ ವಿಡಿಯೋ ಹೆಂಗೆ ಮಾತಾಡೀನಿ ಏನು ಅಂತೇಳಿ ಬಂದೈತಿ. ಇದು ಇವಾಗ ಅದು ವಿಡಿಯೋ ಆದಮೇಲೆ ಈ ವಿಡಿಯೋ ಬಂದೈತಿ. ಅದಕ್ಕೂ ಕೂಡ ಕಮೆಂಟ್ ಹಾಕ್ರಿ ಹೆಂಗೆ ಏನು ಅಂತೇಳಿ. ಹೊಟ್ಟಿ ಅದಂತ ಅನ್ಸುತ್ತೆ ರೀ ಫ್ರೆಂಡ್ಸ್. ಆದ್ರೆ ನೋಡ್ತಿರ್ಬೋದು ನೀವು ಸೀರೆ ಉಟ್ಕೊಂಡಾಗ ಹೊಟ್ಟಿ ಕಾಣೋದೇ ಇಲ್ಲ. ಪ್ಲೇನ್ ಅನಿಸ್ಬಿಡ್ತೈತಿ. ಅದೇ ಡ್ರೆಸ್ ನೈಟಿ ಒಳಗೆ ನೋಡಬಾರ್ದು. ಅಷ್ಟು ಇದೇ ರೀತಿ ಒಳಗೆ ಹೊಟ್ಟಿ ಕಾಣಿಸ್ತೈತಿ. ಖುಷಿ ಅನ್ಸಾತೈತಿ. ಒಂಥರ ಸೀರೆ ಉಟ್ಕೊಂಡೀನಿ. ಆದರೆ ನಮ್ಮ ಮನೆಯವ್ರು ಬರೋತ ನಾನು ಇದೇ ಥರ ಇರಬೇಕು ಅಂತ ಆಸೆ ಐತಿ. ಆದರೆ ಇರೋಕ್ಕಾಗೋದಿಲ್ಲ. ಯಾಕಂದ್ರೆ ಅಷ್ಟು ಟೈಮ್ 7 ಗಂಟೆ ತನಕ. ಇವಾಗ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ 5:20 ಬಂದೈತಿ. ಅವ್ರು ಬರೋದು 7 ಗಂಟೆಗೆ. ಅಲ್ಲಿಗೆ ತನಕ ನನಗೆ ಇದ್ರ ಒಳಗನೆ ಕಂಟಿನ್ಯಾಗಿ ಇರೋಕೆ ಆಗಂಗಿಲ್ಲ. ಯಾಕಂದ್ರೆ ಒಂದಿಷ್ಟು ಇವು ಅದಾವ್ರಿ ಅವ್ರು ಬರೋತ್ತಿಗೆ ಪಲ್ಯ ಮಾಡ್ಕೋಬೇಕು, ಸಾಂಬಾರು ಏನಾದರೂ ಮಾಡಬೇಕು. ಬಂದಮೇಲೆ ಸ್ತ್ರೀಗೆ ಅವು ಇವು ಅಭ್ಯಾಸ ಎಲ್ಲ ಹೋಗ್ಯಾವ. ನೋಡಿದ್ರಲ್ಲ ಮುಂಜಾನೆ ಕೇಳಿದ್ನಿ. ಫ್ರೂಟ್ಸ್ ನೇಮ ಇವೆಲ್ಲ ಮೆಸೇಜ್ ಹಾಕಕತ್ತಾರ. ಒಂದಿಷ್ಟು ಹೇಳ್ಕೊಡ್ರಿ. ಎ ಫಾರ್ ಆ್ಯಪಲ್ ಎ ಅನ್ನೋ ಅಕ್ಷರಿಗೇನೆ 2 ಶಬ್ದ ಅವ್ರಿಗೆ ಗೊತ್ತಿರಬೇಕು. ಎ ಫಾರ್ ಆ್ಯಪಲ್, ಎ ಫಾರ್ ಆ್ಯಂಟ್, ಬಿ ಫಾರ್ ಬಾಲ್, ಬಿ ಫಾರ್ ಬಲೂನ್. ಈ ಥರ ಒಂದು ಎ ಅನ್ನೋ ಅಕ್ಷರಿಗೆ 2 ಶಬ್ದನ ನಾವು ಹೇಳ್ಕೊಡ್ಬೇಕು ಅಂತ ಹೇಳಕ್ಕಾರ. ವಾವ್ ವಾವ್. ಓದ್ ಎ ಫಾರ್ ಬಿ ಫಾರ್ ಬಲೂನ್. ಸಿ ಫಾರ್
ಸಿ ಫಾರ್ ನಿಮ್ಮ ಅವನು ಹಿ ಪ್ಯಾಂಟ್ ಅಂತ ಏನೇ ಕರೆಕ್ಟ್ ಹೇಳಿ ಮಾತ್ರ ಹೋಗ್ಬಿಟ್ಟೆನ ಅರ್ಧಾರ ಹಿಡ್ಬಿಟ್ಟೆನ ಈಗಾರ ಕರೆಕ್ಟಾಗಿ ಹೇಳಿ ನೀವು ಅದು ಅಲ್ಲಿದ್ರಲ್ಲಿ ಕೈ ಕಟ್ಟು ಹಾಂ ಎ ಫಾರ್ ಹ್ಞೂ 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 ಜಿ ಫಾರ್ ಟೈಗರ್ ಟೈಗರ್. ನೋಡಿದ್ರಲ್ಲ ನಾವು ಎಷ್ಟೋ ಒತ್ತಾಯ ಮಾಡಿ ಏನೋ ಮಾಡಿ ಕಲ್ಸಕ್ಕೆ ಹೋದ್ರು ಕೂಡ ಏನು ಒಂದೊಂದು ಟೈಮ್ದಾಗ ನಮ್ಮ ಸಿರಿಯರು ಎಲ್ಲಾನು ಹೇಳ್ಬಿಡ್ತಾನೆ ರೀ ಆಯ್ತಾನೆ ಹೇಳ್ಬಿಡ್ತಾನ ಏನು ತಾನೇ ಒದರಾಡ್ಬಿಡ್ತಾನ ಒಂದೊಂದು ಟೈಮ್ದಾಗ ಎಷ್ಟು ಸಲ ಹೇಳ್ಬೇಕಂದ್ರೂ B4 ಅನ್ನೋದೇನೆ ಮರ್ತು ಬಿಡ್ತಾನ ಹಂಗೆ ಏನೋ ಗೊತ್ತಿಲ್ಲ ಹುಡುಗರು ಇದ್ರೊಳಗೆ ಹೆಂಗೆ ಕಾಣ್ತೀನಿ ಅಂತ ಕಮೆಂಟ್ ಹಾಕಿ ಹೇಳ್ರಿ ಪ್ಲೀಸ್. ಈಗ ಒಂದಿಷ್ಟು ಚಹಾ ಮಾಡ್ಕೊಂಡು ಅವರಿಗೂ ಒಂದೆರಡು ಬಿಸ್ಕಿಟ್ ಅದೇನಾದರೂ ಕೊಟ್ಟು ಒಂದು ಸ್ವಲ್ಪ ಕಸ ಹುಡುಗಿ ದೇವ್ರ ದೀಪ ಹಚ್ಚಿ ನಾನು ಕೆಲಸ ಮಾಡ್ಕೋತಾ ಸ್ತ್ರೀಗೆ ಒಂದಿಷ್ಟು ಅಭ್ಯಾಸ ತಗೋತೀನಿ ಅಂತ ಆಮೇಲೆ ಸಿಗೋನು ಬಾಯ್. ಫ್ರೆಂಡ್ಸ್ ನೋಡ್ರಿ ಈಗ ಸಂಜಿನಾಗ ಒಂದು ಸ್ವಲ್ಪ ಮಕ್ಳಿಗೆ ಇಬ್ಬರಿಗಿನ ಕುಕ್ಕೀಸ್ ಕೊಟ್ರಾಯ್ತು ಅಂತೇಳಿ ಕೊಡತ್ತೀನಿ. ಕುಕ್ಕೀಸ್ ಅಂದ್ರೆ ಸಣ್ಣ ಬಿಸ್ಕಿಟ್ ಶಂಕರ್ ಪೈನ ಶಂಕ ಇದ್ದಂಗೆ ಬಿಸ್ಕಿಟ್ ಇರ್ತಾವಲ್ರಿ ಕೊಟ್ರದಂತೇಳಿ ತೊಗೊಂಬಂದಿನಿ. ಇಬ್ಬರು ಸೀದಾ ತಿಂದು ಫಿನಿಶ್ ಮಾಡಿದ್ರ ಉಳ್ಕೊಂಡ್ರಿ ನನ್ನ ಕೈಯಾಗ ಇರ್ಲಿಕ್ಕಂದ್ರೆ ನೋಡ್ರಿ ನಿಮ್ಮನ್ ಇವಾಗ ಗುರಾಪ್ ನೋಡ್ರಿ ನಮ್ಮ ಮನ್ಯಾಗಿರೋ ಗುರಾಪ್ ಇವಾಗ ಫಿನಿಶ್ ಮಾಡ್ರಿ. ಚಿಂಟು ಟಿವಿ ಹಚ್ಚಲಿ ಹಾಂ ಓಮು ಟಿವಿ ಕಡೆ ನೋಡ್ರಿ. ಸ್ವಲ್ಪ ಸಂಜಿನಾಗ ಏನಾದರೂ ಸ್ವಲ್ಪ ತಿನ್ಸಿದ್ರೆ ಸಾಕು. ಇವತ್ತು ಹಾಲು ಒಂದಿನ ತತ್ತಿ ಈ ಥರ ಏನಾರ ಕೊಡ್ತೀನಿ. ತತ್ತಿ ಒಂದಿಷ್ಟು ಅರ್ಧ ಗ್ಲಾಸ್ ಹಾಲು ಇವತ್ತೇನೂ ಬ್ಯಾಡ್ ಅನ್ಸೈತಿ. ಹಂಗಾಗಿ ಒಂದು ಸ್ವಲ್ಪ ಇವು ಎಲ್ಲ ಸುಮ್ಮನೆ ನಮ್ಮಾಗಿ ಬಿಡ್ತಾವೆ ತಿನ್ಲಿ ಅಂತೇಳಿ ಕೊಡತ್ತೀನಿ ನೋಡ್ರಿ. ಏನೆಲ್ಲ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳನ ಪೋಣ್ಯಾರ ಏನೆಲ್ಲ ಮಾತಾಡರೆ ಎಲ್ಲ ನೆನಪ. ನಿನ್ನ ಪ್ರಕಾರ ಗಂಡ ಹೆಂಡತಿ ಹೊಂದಾಣಿಕೆ ಅಂದ್ರೆ ಏನು? ಹೊಂದ ನೋಡಿ ನೀ ಹೇಳಿ ನಾ ಕೇಳತ್ತೀನಿ. ಹಿಂಗೆ ಮೊಬೈಲ್ ಹಿಡ್ಕೊತ ಕುಂದ್ರದ ಅಷ್ಟು ಬೆಳ್ಳಗದೀನಿ. ಗಂಡ ಹೆಂಡತಿ ಹೊಂದಾಣಿಕೆ ಅಂದ್ರೆ ಏನು? ಹಿಂಗೆ ಮೊಬೈಲ್ ಹಿಡ್ಕೊತ ಕುಂದ್ರದ ಹೇಳಂಗಾರ ಬಿಡ ನೋಡ್ರಿ. ಖಾಲಿ ಇದ್ದಾಗ ಮೊಬೈಲ್ ಹಿಡ್ಕೊತ ಕುಂದ್ರಿ, ಕೆಲಸ ಇದ್ದಾಗ ಮೊಬೈಲ್ ಹಿಡ್ಕೊತ ಕುಂದ್ರಿ, ಏನು ಇರ್ಲಿಕ್ಕಂದ್ರೆ ಮೊಬೈಲ್ ಹಿಡ್ಕೊತ ಕುಂದ್ರಿ, ಒಟ್ಟು ಜೀವನ ಪೂರ್ತಿ ಮೊಬೈಲ್ ಹಿಡ್ಕೊತಾನೆ ಕುಂದ್ರಿ. ನಾನು ನಿನ್ನ ಬಾಯಿಲೆ ಬರಲಿ ಅಂತ ನಿನ್ನ ಬಾಯಿಲಿಂದ ಬರಲಿ ಅಂತ. ಹೇಳೋಲ್ರಿ ಸೀರಿಯಸ್ ಆಗಿ ಹೇಳೋ ಗಂಡ ಹೆಂಡ್ತಿ ಅಂತ ಹೊಂದಾಣಿಕೆ ಹೆಂಗಿರ್ಬೇಕು ನಿನ್ನ ಪ್ರಕಾರ? ಹಿಂಗಂದ್ರ ಗಂಡ ಹೆಂಡತಿ ಹೊಂದಾಣಿಕೆ ಅಂದ್ರೆ ಹೆಂಗಿರ್ಬೇಕು? ನಾನೇನು ಕ್ವಶನ್ ಕೇಳ್ತೀನಿ. ಏನೋ ಗಂಡ ಕಷ್ಟ ಬಂದ್ರೆ ಹೆಂಡತಿ ಸಹಾಯ ಮಾಡೋದು ಯಾವುದೇ ರೀತಿ ಆಗಲಿ, ಒಂದು ಫೈನಾನ್ಷಿಯಲ್ ರೀತಿಯಲ್ಲಿ ಆದರೂ ಅಷ್ಟೇ, ಒಂದು ಯಾವುದೋ ಒಂದು ಕಷ್ಟ ಬಂದರೂ ಮನೆ ಬಗ್ಗೆ ಯಾವುದೋ ಒಂದು ಕಷ್ಟ ಬಂದರೂ ಹೆಂಡತಿ ಸಹಾಯವಾಗಿರ್ಬೇಕು. ಒಂದು ವೇಳೆ ಹೆಂಡತಿಗೂ ಯಾವುದೇ ಕಷ್ಟ ಬಂದರೂ ಗಂಡ ಮೊಬೈಲ್ ಹಿಡ್ಕೊತ ಕುಂದಿರ್ಬೇಕು, ಗಂಡನು ಸಹಾಯ ಮಾಡೋದು. ಯಾವುದೇ ಒಂದು ಮನೆಯಲ್ಲಿ ಏನು ಕೆಲಸ ಆಗ್ಬೋದು, ಒಂದು ಮಕ್ಕಳು ನೋಡ್ಕೊಂಡರೆಲ್ಲ ಆಗ್ಬೋದು, ಏನೋ ಒಂದು ಅಡುಗೆ ಮಾಡೋದ್ರಲ್ಲಿ ಏನರ ಸಹಾಯ ಮಾಡಬೇಕು. ಮತ್ತು ಇಬ್ಬರು ಹೊಂದಾಣಿಕೆ ಆಗಿರ್ಬೇಕು. ಒಂದು ಹೆಂಡತಿ ಬೇದಳಂತ ಗಂಡ ಸಿಟ್ಟಾಗ್ಬಾರ್ದು, ಗಂಡ ಬೇದಂತ ಹೆಂಡತಿ ಸಿಟ್ಟಾಗ್ಬಾರ್ದು. ಶಿವ ದೇವ್ರಿ, ಇವೆಲ್ಲ ವಿಡಿಯೋ ನೋಡೋರಿಗೋಸ್ಕರ ಹೇಳಕತ್ತೇನು ಹೆಂಗೆ ಗೊತ್ತಾಗ್ಲಿಲ್ಲ. ಆದ್ರೆ ಹೇಳ್ತೀನಿ, ನಿನಗೆ ಅರ್ಥ ಆಗಲ್ಲ. ಇದ್ರಾಗ ಯಾರು ಕರೆಕ್ಟ್? ಯಾರು ಕರೆಕ್ಟ್? ಈಗ ಹೇಳಕತ್ತಿ ಅಲ್ಲ ಅದೆಲ್ಲ ಇಲ್ಲಿ ನಮ್ಮ ಮನ್ಯಾಗ ನಡೀತೈತಿ.
ನಡೀತೈತಿ ಒಮ್ಮೊಮ್ಮೆ ಹಾಕುವ ಸಂಸಾರದಲ್ಲಿ ಜಗಳ ಎಲ್ಲ ಇರುವ ಅದು ಇಲ್ಲಾರ ಏನೂ ಇರೋದಿಲ್ಲ. ಕಹಿ ಸಿಹಿ ಅಂತ ಯಾಕೆ ಹೇಳ್ತಾರೆ? ಎಳ್ಳು ಬೆಲ್ಲ ಅಂತ ಹೇಳ್ತಾರೆ, ಅದ್ರ ಎಳ್ಳು ಬೇವು ಬೆಲ್ಲ ಅಂತ ಹೇಳ್ತಾರಲ್ಲ, ಮತ್ತು ಅದು ಕಹಿ ಸಿಹಿ ಅಂತ ಹೇಳಿದ್ರೆ ಸಂಸಾರದ ಜಗಳ ಏನೆಲ್ಲವೂ ಇಲ್ಲ. ಮತ್ತು ಅದಕ್ಕೆ ಹೇಳೋದು ಸಂಸಾರ ಬೇರೆ, ಬ್ಯಾಚುಲರ್ ಲೈಫೇ ಬೇರೆ ಮತ್ತು ಸಂಸಾರ ಆಗಿಂದ ಮದುವೆ ಮಾಡ್ಕೊಂಡಿಂದ ಸಂಸಾರನೇ ಬೇರೆ ಅಂತಾರಲ್ಲ, ಅದು ಒಂದು ರೀತಿ. ಇದೆಲ್ಲ ಹೊಂದಾಣಿಕೆ ಹೇಳತ್ತಿಯಲ್ಲ, ನಾ ಈಗೇನು ಹೇಳಿಲ್ಲ, ನೀವು ಹೇಳತ್ತೀರಲ್ರಿ, ಇದು ಸ್ವತಃ ನೀವೇ ಇದನ್ನೆಲ್ಲ ಪಾಲಿಸ್ತೀರಿ? ಒಮ್ಮೊಮ್ಮೆ ಮತ್ತು ಬರ್ತೈತೆ, ಸಿಟ್ಟು ಬರ್ತೈತಿ. ನೀನು ಬೆಳಗ್ಗೆ ಚಲೋ ಮಾಡಿಬಿಡ್ತೀವಿ ಒಮ್ಮೊಮ್ಮೆ ಟೀ ಬ್ರಿಗಾಡ. ಅದಕ್ಕೂ ಕಾರಣ ಯಾರಂತ ಗೊತ್ತಿರ್ಬೋದಲ್ಲ? ಯಾರು ಗೊತ್ತಿರೋ ಏನು ಗೊತ್ತಿಲ್ಲ. ಆದ್ರೆ ಬೆಳಗ್ಗೆ ಮತ್ತು ಡ್ಯೂಟಿಲಿದ್ದ ಬಂಧುಗಳೇನ ಮತ್ತು ಬೈತಾರೆ, ಒಮ್ಮೆ ಸ್ಟ್ರಾಂಗ್ ಆಗಿಬಿಟ್ರೆ ಮತ್ತು ನಮಗೂ ಹೊರಗಡೆಯಿಂದ ಬಂದಿರ್ತೀವಿ. ಯಾವಾಗೇ ಗಂಡಸು ಹೊರಗಡೆಯಿಂದ ಬಂದ ತಕ್ಷಣ ಮನೆಗೆ ಬಂದ ತಕ್ಷಣ ಯಾರು ಏನಂದ್ರು ಮನೆಯಲ್ಲಿ ಏನು ಕಿರಿಕಿರಿ ಮಾಡಿದ್ರೆ ಮತ್ತು ಅವ್ರಿಗೆ ಕಿರಿಕಿರಿ ಆಗುತ್ತೆ. ಹೊರಗಡೆ ಬೇಸರ ತಗೊಂಡಿರ್ತೈತೆ, ಮನೆಗೆ ಬಂದವನು ಅದ ಅಂತಾನ ಮತ್ತು ಸಿಟ್ಟಾಗ್ಬಿಡುತ್ತೆ. ಸಿಟ್ಟ ಮತ್ತು ಒಂದು ಮತ್ತು ಅನ್ನತ್ತಾರೆ. ನಾವೊಂದು ಹೇಳಿ ಅದಕ್ಕೆ ನೀವು ಬಂದ ತಕ್ಷಣ ಎಲ್ಲ ಸಮಾಧಾನ ಆಗಿ ಅವ್ರಿಗೆ ಖಾಲಿ ನೀರು ಕೊಟ್ಟು ಅವ್ರಿಗೆ ಏನಾರ ಚಹಾ ತಿನ್ನು ಏನಾರ ಮಾಡಿಕೊಟ್ಟು ಚಹಾ ಮಾಡಿಕೊಟ್ರೆ ಕುಡಿತೀನಿ. ಚಹಾ ಬಿಡು ಒಂದು ಏನೋ ಬೇರೆ ಅವ್ರಿಗೆ ಏನು ಇಷ್ಟ ಅಂತ ಅದು ಮಾಡಿಕೊಡ್ಬೇಕು. ಅಂದರೆ ಅವರು ಖುಷಿಯಾಗಿ ಸಂತೋಷ ಆಗಿದೆ, ಹಿಂಗತ್ತೆ ಹಂಗತ್ತೆ ಹೇಳಿದ್ರೆ ಅದೊಂದು ಮಾತು ಬೇರೆ ಅದು. ಬಂದ ತಕ್ಷಣ ಚಲೋ ಆಗ್ಬಿಟ್ಟು ಅಂದ್ರೆ ಮನುಷ್ಯ ಡ್ಯೂಟಿಲಿಂತ ನಾ ಎದಕ್ಕೆ ಚಲೋ ಮಾಡ್ತೀನಿ ತಾನೆ, ಡ್ಯೂಟಿಲಿಂತ ಬರೋರು ಒಂದ ಬೆಳಗ್ಗೆಲಿಂತ ಹೋಗಿರ್ತೀವಿ ಡ್ಯೂಟಿಗೆ. ಡ್ಯೂಟಿಲಿಂತ ಬಂದವರು ಮನೆಗೆ ಬಂದ ತಕ್ಷಣ ಕೆಲಸ ಏನು ಮಾಡ್ಬೇಕು? ಫಸ್ಟ್ ಕಂಪ್ನಿಲಿಂತ ಹಾಕೊಂಬಂದಿರೋ ಅರ್ಬಿ ಕಳಿಬೇಕು, ಮಕ್ಕಳಿಗೆ ತಗೊಂಡು ಫ್ರೆಶ್ ಆಗಬೇಕಾ, ಮೊಬೈಲ್ ಕೆಳಗಿಟ್ಟು ಮೊದಲ ಮಕ್ಕಳು ಮಾತಾಡಿಸ್ಬೇಕು, ನೆಕ್ಸ್ಟ್ ನಮ್ಮನ್ನು ಮಾತಾಡಿಸ್ಬೇಕು. ನಾ ಏನು ಚಹಾ ಮಾಡಿಕೊಟ್ರೆ ಚಹಾ ತೊಗೋಬೇಕು, ಏನಾದರೂ ಕೊಟ್ಟರೆ ತೊಗೋಬೇಕು. ಅದು ಅಲ್ಲಿ ಒಳ್ಳೆ ಮೂಡ್ ಕ್ರಿಯೇಟ್ ಆಗ್ತೈತಿ. ನೀನೇನು ಮಾಡ್ತೀಯ? ನೀ ಮತ್ತು ನಾನು ಬೈತೀನಂತ ಹೇಳೋದಕ್ಕೆ ಕಾರಣನೇ ತಾವು ಮಾಡಿರೋ ಕೆಲಸ ಅಲ್ಲ. ಕಂಪ್ನಿಲಿಂತ ಬರೋದು, ಬಂದ ತಕ್ಷಣ ಬಟ್ಟೆ ಬಿಚ್ಚೋದಿಲ್ಲ, ಏನಿಲ್ಲ. ಆ ಹುಡುಗರು ಪಪ್ಪ ಅದು ಬೆಳಗ್ಗೆಲಿಂದ ಸಂಜಿತನ ಅವ್ರು ಬರೋತನ, ಅವ್ರ ಪಪ್ಪ ಬರೋತನ ಏನೆಲ್ಲ ಆಗಿರ್ತೈತಿ ವಿಶೇಷ. ಓಂಕಾರ ಶ್ರೀ ಪಪ್ಪ ಅಲ್ಲಿ ಬಿದ್ದೀವಿ, ಇಲ್ಲಿ ಎದ್ವಿ, ಇವತ್ತಿದನ್ನು ಮಾಡಿದ್ವಿ, ಇವತ್ತಿದನ್ನು ತಿಂದ್ವಿ, ಯಾರೇನು ಹಿಂಗೆ ಮಾಡಿದ್ನು, ಹಿಂಗೆಲ್ಲ ಒಪ್ಪಿಸ್ತಿರ್ತಾರೆ. ಇವ್ರು ಬಟ್ಟೆ ಕಳೆದಿರಲ್ಲ, ಏನಂದ್ರೆ ಏನೋ ಮಾಡಿರಲ್ಲ. ಸಾಕ್ಸ್ ಬೂಟ್ ಹಾಕೊಂಡು ಹೋಗಿರ್ತಾರ, ಇಷ್ಟು ಸ್ಮೆಲ್ ಬರ್ತಿರ್ತಾವು. ಸಾಕ್ಸ್ ಅವ್ರಿಗೆ ಬಿಚ್ಚಿ ಕುರ್ಚಿ ಮ್ಯಾಗ ಕುಂತ್ಕೊಂಡು ಮೊಬೈಲ್ ನೋಡೋದು ಫಸ್ಟ್. ಅದೇ ಮಾಡೋ ಕೆಲಸ. ಒಂದು ಬಟ್ಟೆ ಕಳಿದಿಲ್ಲ, ಒಂದೇನಿಲ್ಲ. ಹೌದಲ್ಲ ಸುಳ್ಳು ಹೇಳತ್ತೀನಿ? ಇನ್ನೂ ಬಂದ್ಬಿಟ್ಟು ಈಗ ಕಲ್ ಮರ ತಗೊಂಡು ಇವತ್ತಿಗೆ ಹಚ್ಕೊಂಡು ರೆಡಿಯಾಗಿ ಕುರ್ಚಿ ಹಾಕೊಂತ ಮಕ್ಕಳು ಮಾತಾಡ್ಸೋದು ಆಡಿಸೋದು ಮಾಡ್ತೀವಿ. ಏನು ಮ್ಯಾಲಿಂತ ಕರೆಕ್ಟಾಗಿ 7 ಗಂಟೆಗೆ ನಾ ಎಲ್ಲಿ ಹೊರಗಡೆ ಹೋಗಿರಲ್ಲ. ನೀವು ಬರೋ ಟೈಮಿಗೆ ಮನೆಯಾಗೆ ಇರ್ತೀನಿ. ನೀವು ಬಂದ ತಕ್ಷಣ ಟೈಮ್ ತೋರಿಸ್ತೀನಿ. ನಾ ಏನೂ ಮಾತಾಡಲ್ಲ. ನೀವೇನು ಮಾಡ್ತೀವಿ? ಕಂಟಿನ್ಯೂ ಲೈವ್ ವಿಡಿಯೋ ಮಾಡ್ತೀನಿ. ಇಷ್ಟೊತ್ತನ ಜಗಳ ಆಗೈತೆ ರೀ. ನೆಕ್ಸ್ಟ್ ಇವಾಗ ಸಲೋ ಹೋಗೀವಿ, ಅದಕ್ಕೆ ವಿಡಿಯೋ ಮಾಡತ್ತೀನಿ. ನಾಳೆಗೆ ಲೈವ್ ನಿಜ ಲೈವ್ ಬರ್ತೀವಿ ನೋಡಿ. ಇದೇ ಜಗಳ ಅಂದರೆ ದೊಡ್ಡ ಪುಟ್ಟ ಜಗಳ ಅಲ್ರಿ ನಮ್ದು. ಅಲ್ಲಿಂದ ಬಂದಿರ್ತೀವಿ, ಒಂಚೂರು ಕೈಕಾಲು ಮರಿ ತಗೊಳ್ಳಲ್ಲ, ಇವತ್ತಿ ಹಚ್ಕೊಂಡು ಹುಡುಗರು ಏನು ಹೇಳ್ತಾರೆ ಅವ್ರ ಜೋಡಿ ಕೇಳಿ ಅವ್ರಿಗೂ ಒಂದು ಒಳ್ಳೆ ಮೂಡ್ ಕ್ರಿಯೇಟ್ ಆಗ್ತೈತಿ. ನಿನಗೂ ಫ್ರೆಶ್ನೆಸ್ ಅನ್ಸುತ್ತೆ. ಆಮೇಲೆ ಶ್ರೀ ಶಾಲೆಗೆ ಆಗಿದ್ದೆಲ್ಲನೂ ಹೇಳ್ತಿರ್ತಾನಲ್ಲ, ಚಲೋ ಅನ್ಸುತ್ತೆ. ನಮ್ಮನ್ನು ನೋಡಿ ಮಕ್ಕಳು ಕಲಿತಿರ್ತಾರೆ. ಒಂದು ಇವತ್ತಿ ಹಚ್ಕೊಳ್ಳೋದ್ರಿಂದ ಹಿಡಿದು ಎಲ್ಲನೂ ನೀಟ್ನೆಸ್ ಆಗಿರಂತ ನಾ ಅಂತೀನಿ. ತಮಗೆ ಬ್ಯಾಸ್ರಿಗದಂತೇಳಿ ಮೊಬೈಲ್ ತೊಗೊಂಡು ಶಿಸ್ತಕ್ಕೆ ಕುರ್ಚೆ ಮ್ಯಾಗ ಒಮ್ಮೊಮ್ಮೆ ಇಷ್ಟು ಖಾಲಿ ಮಳೆಗಾಲದಿಂದಾಗ ಸಾಕ್ಸ್ ಇಷ್ಟು ವಾಸನೆ ಬರ್ತಿರ್ತದೆ. ಸಾಕ್ಸ್ ಹೊರಗೆ ಬಿಚ್ಚಿ ಬಂದಿರ್ತಾರೆ, ಒಳಗಡೆ ಕಾಲು ಒಂಥರ ಯಜ್ಞ ಸತ್ತಿದ್ದು ವಾಸನೆ ಬರ್ತಿರ್ತೈತೆ. ನನಗಾರ ಒಟ್ಟು ಇಷ್ಟ ಆಗಲ್ಲ. ಹಂಗಾಗಿ ಅದೇ ನೆಪದೊಳಗೆ ಸ್ಟಾರ್ಟ್ ಮಾಡಿದ್ನಿ ಅಂದ್ರೆ ನಾನು ಲಘು ನಿಂದಿರ್ಸೋಕ್ಕಲ್ಲ. ಇರಲಿ ರೀ, ನಿದ್ದೆ ಸಿಕ್ಕಾಪಟ್ಟೆ ಬಂದೈತಿ. ಇಬ್ಬರು ಮುಕ್ಕೊಂಡಾರ ಹುಡುಗರು. ಹಂಗೆ ಏನೇನ ಮಾತಾಡ್ಕೊತ ಕೂತೀವಿ. ಅವ್ರು ನನಗೆ ಹೇಳತ್ತಿದ್ರು, ಅವ್ರಿಗೆ ಹೇಳತ್ತಿದ್ವಿ. ಲಾಸ್ಟ್ ವಿಡಿಯೋ ಎಂಡ್ ಮಾಡಿಲ್ಲ, ಇವತ್ತು ಎಂಡ್ ಮಾಡಿದೈತಂತ ಎಂಡ್ ಮಾಡತ್ತೀನಿ. ಮತ್ತೆ ನಾಳೆ ಸಿಗೋಣಂತ. ಬಾಯ್ ಹೇಳ್ಬಿಡು. ಬಾಯ್.